ಅಂತೆಯೇ ಬಾಳು ಶಿವಮಯವಾಗಬೇಕಾದ್ರ ಕೇವಲ ಸತಿಪತಿಗಳು ಒಂದಾಗಿದ್ರ ಬಹಳ ಚಂದಿದ್ರ ಅದು ಸಂಸಾರ ಅಲ್ಲಂತ. ಆ ಸಂಸಾರ ಶಿವಮಯವಾಗಿರ್ಬೇಕಲ್ಲ, ಒಂದಿಷ್ಟು ಶಿವನ ಧ್ಯಾನ ಇರ್ಬೇಕಲ್ಲ, ಅದಕ್ಕೇನಾಗಿರ್ಬೇಕು? ಅಂಗಲಿಂಗಗಳು ಒಂದಾಗಿರಬೇಕು. ಈ ಅಂಗಕ್ಕ ಒಂದಿಷ್ಟು ಲಿಂಗ ಅಂತಕ್ಕಂಥದ್ದು, ಅದಕ್ಕೆ ಹೇಳ್ತಾರೆ ನಮ್ಮ ಕಡೆ ಲಿಂಗ ಪತಿ ಅಂಗ ಸತಿ ಅಂತ. ಮತ್ತ ಅಂಗ ಮತ್ತ ಇದು ಸತಿ ಅಂತಂದ್ರ ಲಿಂಗಕ್ಕೇನೋ ಪತಿಯಾಗಿದ್ವಿ ಅಂತಂದ್ರ ಆ ಪತಿಗೆ ಹೆಂಗ ಒಂದು ಹೆಂಡತಿ ಸೇವಾ ಮಾಡ್ತಾಳೋ ಹಂಗ ನಮ್ಮ ಲಿಂಗಕ್ಕೂ ಕೂಡ ನಾವು ಅದೇ ತರನಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು. ಹಂಗಾದ್ರೆ ಅಂತ ಲಿಂಗು ಬೇಕಾಗಿತ್ತು ಅಂತಂದ್ರ, ಶಿವಮಯವಾಗಬೇಕಾಗಿತ್ತು ಅಂತಂದ್ರ ಅದಕ್ಕೆ ಶಿವದೀಕ್ಷೆಯೇ ಬೇಕು ಅಂತ ಹೇಳ್ತಾರ. ನಿನಗೆ ಶಿವದೀಕ್ಷೆ ಪಡ್ಕೋಪ್ಪ. ಆ ಶಿವದೀಕ್ಷೆಯನ್ನು ಪಡ್ಕೊಂಡ್ರೆ ಮಾತ್ರ ನೀನು ಬಾಳು ಶಿವಮಯವಾಗಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಶಿವಮಯ ಆಗಂಗಿಲ್ಲ ಅಂತ. ಈ ಕೆಲವರಿಗೆ ದೀಕ್ಷೆ ಅಂದ್ರೆ ಹೇಳಿನಲ್ಲ ನಿನ್ನೆ ದಿವಸ, ಏನೋ ಅದೊಂದು ಶಿಕ್ಷೆ ಅನ್ಕೊಂಡು ಬಿಡ್ತಾರ. ಕೆಲವ್ರು ಕೇಳಿದ್ರಿ ಯಾರೋ ಒಬ್ರು, ಮತ್ತೆ ಅಜ್ಜಾರ ಮತ್ತೆ ನಿನ್ನೆ ದೀಕ್ಷೆ ಪಡ್ಕೋ ಅಂತ ಹೇಳಿದ್ರಿ, ಮತ್ತೆ ನಮಗೆ ಈಗ ವಯಸ್ಸಾಗಿಬಿಟ್ಟತಲ್ಲ ಹೆಂಗ ದೀಕ್ಷೆ ಪಡ್ಕೊಂಡ್ರಿ ಅಂತ ಕೇಳಿದ್ರ. ಇವತ್ತು ಮುಂಜಾನೆ ಒಬ್ರು ಬಂದು ಕೇಳಿದ್ರು, ನಿನ್ನೆಲ್ಲ ನೀವು ದೀಕ್ಷೆ ಪಡ್ಕೋ ಅಂದ್ರಿ, ಮತ್ತೆ ನಮಗೆ ವಯಸ್ಸಾಗಿಬಿಟ್ಟತಿ, ಈಗ ದೀಕ್ಷೆ ಪಡ್ಕೊಳಕ್ ಬರುತ್ತೇನ್ರಿ ಅಂತ ಪ್ರಶ್ನೆ ಮಾಡಿದ್ರು ಅವರು. ಅದಕ್ಕೆ ಹೇಳ್ತೇನ್ರಿ ಇವತ್ತು ಸಾಯಂಕಾಲ ಪುರಾಣದೊಳಗೆ, ಯಾಕಂದ್ರೆ ಇಂಥ ಪ್ರಶ್ನೆ ರಗಡ ಮಂದಿ ಒಳಗಿರ್ತಾವು. ಯಾಕಂದ್ರೆ ಒಬ್ಬರಿಗೆ ಪ್ರಶ್ನೆ ಬಂದತಿ ಅಂತಾರ, ಅವ್ರಿಗೆ ಧೈರ್ಯ ಐತಿ ಬಂದು ಕೇಳಿದ್ರು, ಇನ್ನೊಬ್ರು ಏನ್ ಮಾಡ್ತಾರೆ ಕೇಳಕ್ ಸಾಧ್ಯ ಇಲ್ಲ, ಸುಮ್ಮನೆ ಇರ್ತಾರ. ಹಾಗಾದ್ರೆ ದೀಕ್ಷೆ ಪಡ್ಕೋಬೇಕಪ್ಪ. ಯಾವಾಗ ಪಡ್ಕೋಬೇಕು? ನಮ್ಮ ಸನಾತನ ಹೇಳ್ತತಿ 8 ವರ್ಷ ಇದ್ದಾಗ ದೀಕ್ಷೆ ಪಡ್ಕೋಬೇಕಪ್ಪ ಮನುಷ್ಯ ಹೇಳ್ತತಿ. 8 ವಯಸ್ಸು ಐತೆ ಅಂದ್ರೆ ಆಗ ದೀಕ್ಷೆ ಪಡ್ಕೋ. ಮತ್ತೆ ನಮಗೆ 8ರೊಳಗೆ ದೀಕ್ಷೆ ಪಡ್ಕೊಳಕ್ ಆಗ್ಲಿಲ್ರಿ, ಮತ್ತೆ ಯಾವಾಗ ಪಡ್ಕೋಬೇಕು? ಆ 8ಕ್ಕೆ ಇನ್ನು 8 ಕೂಡಿಸು, ಎಷ್ಟಾಗತ್ತ? ಗಣಿತ ಯಾರಿಗಾರ ಬರುತ್ತಾನಿಲ್ಲ? ಬರುತ್ತಿಲ್ಲ. 8ಕ್ಕೆ 8 ಕೂಡಿಸಿದ್ರೆ ಎಷ್ಟು? 16 ಆಗತ್ತ. 16 ವಯಸ್ಸಿಗೆ ದೀಕ್ಷೆ ಪಡ್ಕೋಪ್ಪ. ಇಲ್ರಿ ಅದರ 16ಕ್ಕೂ ಆಗ್ಲಿಲ್ಲ ನನಗ, 16 ಮೀರಿ ಹೋತು, ಆ 16ಕ್ಕಿನ್ 16 ಕೂಡಿಸು, ಎಷ್ಟಾತು? 32 ಆತು. 32 ವಯಸ್ಸಿಗೆ ಏನ್ ಮಾಡು? ದೀಕ್ಷೆ ಪಡ್ಕೋಪ್ಪ. 32 ಆದವರು ಇರ್ತಾರ, ಮತ್ತೆ ನಾವೇನ್ ಮಾಡೋಣ್ರಿ? 32 ಆದವರು, ಆ 32ಕ್ಕಿನ್ 32 ಕೂಡ್ಸು, 64ಕ್ಕರ ಏನ್ ಮಾಡಪ್ಪ? ದೀಕ್ಷೆ ಅನ್ನೋದು ತಗೋ. ನಿನಗೆ 64 ವಯಸ್ಸಾಗ್ಯಾವ, ಆಗ್ರ ತಗೋ. ಮತ್ತೆ ನಮಗೆ ಆಗೂ ಆಗ್ಲಿಲ್ರಿ, ಯಾಕೆ ಅಲ್ತಾನ ಹೋದ್ರು ಒಬ್ಬೊಬ್ಬರಿಗೆ ಬುದ್ಧಿ ಬಂದಿರಂಗಿಲ್ಲ. ನಮ್ಗೆ ಆಗೂ ಆಗ್ಲಿಲ್ರಿ ಅಂದ್ರೆ ಏನ್ ಮಾಡು? ಆ 64ಕ್ಕಿನ್ 64 ಕೂಡ್ಸು. ಅಷ್ಟು ವರ್ಷ ನಾವು ಬದುಕಂಗೆ ಇಲ್ಲ ಅಂತೀರನ? ಇರುದ 100 ವರ್ಷ, ನೀವೇನ್ರಿ ಮ್ಯಾಗ 24 ಹೋದ್ರಲ್ಲ ಅಂದ್ರ ಏನ್ ಹೇಳ್ತೈತಿ ಶಾಸ್ತ್ರ? ಇದನ್ನ ಬಸವಣ್ಣ ಹೇಳಿದ. ಹೆಂಗ್ ಹೇಳಿದ? ನೆರೆಗೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಅಲ್ಲಿ ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಮುನ್ನ ಹೇಳ್ತಾನ, ನೀ ಏನ್ ಮಾಡಪ್ಪ? ಸಾಯುಕಿತ ಮುಂಚಿತವಾಗಿ ಮುಪ್ಪಿಂದ ಪಳಿಯದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ. ನೀ ಏನು ಸಾಯುಕಿತ ಇನ್ನೊಂದು ಕ್ಷಣದೊಳಗೆ ನೀನು ಸಾವು ಬರ್ತೈತೆ ಅಂದ್ರೂ ಕೂಡ ಏನ್ ಮಾಡ್ಬೇಕು? ಅಷ್ಟ್ರೊಳಗೆ ದೀಕ್ಷೆ ಪಡ್ಕೊಂಡ್ರು ಕೂಡ ನಡಿತೈತಿ ಅಂತ ಹೇಳ್ತೈತೆ ನಮ್ಮ ಸನಾತನ. ನಿನಗೆ ನಾಳೆ ಸಾಯ್ತಿ ಅಂದ್ರೂ ಕೂಡ ಇವತ್ತಾದ್ರೂ ದೀಕ್ಷೆ ಪಡ್ಕೋಬಹುದು. ಆ ದೀಕ್ಷೆಗೆ ವಯಸ್ಸಂತಕ್ಕಂಥದ್ದಿಲ್ಲ. ಯಾವಾಗ ದೀಕ್ಷೆ ಪಡ್ಕೋತಿರೋ ಆಗ ನಮಗ ಒಂದು ಮೋಕ್ಷದ ಹಾದಿ. ಒಬ್ರು ಸದ್ಗುರುರು ಮಹಾತ್ಮರು ಹಿಂಗ ಒಂದು ಗ್ರಾಮದೊಳಗೆ ಹಾದು ಹೊಂಟಿರ್ತಾರ. ಆ ಮಹಾತ್ಮರು ಹೆಂಗಂತಂದ್ರ ಎಲ್ಲ ಕಡೆನೂ ಕೂಡ ಒಂದು ಊರೊಳಗ ಒಂದೇ ಸಲ ಭಿಕ್ಷೆ ಬಿಡೋದು. ಅವರು ಒಂದು ಊರೊಳಗೆ ಭಿಕ್ಷೆ ಬೇಡಿದ್ರು ಅಂತಂದ್ರೆ ಅಲ್ಲಿ ಉಂಡ್ರು ಅಂತಂದ್ರೆ ಮುಗಿತ್ತೆ, ಮತ್ತೊಂದು ಊರಿಗೆ ಭಿಕ್ಷೆ ಬೇಡ್ತಿದ್ದಿಲ್ಲ. ಈ ಊರಾಗ ನೀಡಿದ್ರು ಉಣ್ಣುದು, ಇಲ್ಲ ಅಂತಂದ್ರೆ ಇನ್ನೊಂದು ಊರಿಗೆ ಹೋಗಿ ಭಿಕ್ಷೆ ಬೇಡ್ತಿದ್ದಿಲ್ಲ. ಹಿಂಗೊಂದು ಪಾಲನೆ ಮಾಡ್ತಿದ್ರು ಅವ್ರು ಮಹಾತ್ಮರು. ಹಂಗ ಬಂದ್ರು ಒಂದು ಗ್ರಾಮಕ್ಕೆ. ಆ ಗ್ರಾಮಕ್ಕೆ ಬಂದು ಎಲ್ಲಾರ ಮನಿ ಬೇಡ್ತಾರೆ, ಯಾರು ಕೂಡ ಒಂದು ತುತ್ತು ರೊಟ್ಟಿ ನೀಡಂಗಿಲ್ಲ ಅವರಿಗೆ ಮಹಾತ್ಮರಿಗೆ. ಕೊಡೇಕ ಊರ ದಂಡಿಗೆ ಒಂದು ಮನಿ ಉಳಿದಿರ್ತೈತಿ. ಆ ಒಂದು ಮನೆಯಾಗ ನೀಡಿದ್ರ ಅವತ್ತು ಪ್ರಸಾದ, ಇಲ್ಲ ಅಂದ್ರ ಅವತ್ತೊಂದ್ ದಿವ್ಸ ಉಪವಾಸ, ಮತ್ತೆ ಮರುದಿವ್ಸನ ಇನ್ನೊಂದು ಊರಿಗೆ ಬೇಡೋದು. ಹೊಕ್ಕಾರ ಈ ಮನೆಯಾಗಾರ ನೀಡ್ತಾರೋ ಇಲ್ಲೋ ಅಂತ ಹೋದ್ರ ಅವ್ ಮನಿಗೆ ಮಹಾತ್ಮರು. ಹೋಗಾನ ಇವಾ ಭಿಕ್ಷಾಂದೇಹಿ ಅಂದ್ರೆ ಮನಿ ಮುಂದೆ ನಿಂತ ಒಬ್ಬಳು ಹೆಣ್ಮಗಳು ಬಾಗಲ ತೆಗಿತಾಳ. ತೆಗದೆ, ಯಪ್ಪ ಮಹಾತ್ಮರು ಬಂದಾರ, ಭಿಕ್ಷಾಂದೇಹಿ ಅಂತಾರ, ಯಪ್ಪ ಮನಿಯೊಳಗೆ ಬಂದು ಪ್ರಸಾದ ಮಾಡ್ರಪ್ಪ ಅಂತಂದ್ಲು. ಬಹಳ ಖುಷಿ ಆಗ್ಬಿಟ್ಟಿತ್ತು ಮಹಾತ್ಮರಿಗೆ. ಯವ್ವ, ಇಡೀ ಊರು ಅಡ್ಡಾಡಿದೀನಿ, ಒಂದು ಮನಿಯೊಳಗೂ ಕೂಡ ಒಂದು ತುತ್ತು ಅನ್ನ ನೀಡ್ಲಿಲ್ಲ, ಒಂದು ತುಣುಕು ರೊಟ್ಟಿ ನೀಡ್ಲಿಲ್ಲ. ನೀ ಮನಿಯೊಳಗೆ ಬಂದು ಪ್ರಸಾದ ಮಾಡಂತೀಯಲ್ಲವಾ, ನೀ ಬಹಳ ಖುಷಿ ಆತಂತ ಮನಿಯೊಳಗೆ ಬರ್ತಾರ. ಮಹಾತ್ಮರ, ನೀವು ಬಂದಿರಿ, ಮತ್ತೆ ಸ್ನಾನ ಗಿನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಆಮ್ಯಾಗ ಪ್ರಸಾದ ನೀವು ಏನ್ ಹೇಳ್ತೀರ ಅದನ್ನ ಬಿಸಿ ಬಿಸಿ ಪ್ರಸಾದ ಮಾಡ್ತೇನ್ರಿ, ನೀವು ಸ್ನಾನ ಮಾಡ್ರಿ ಅಂದ್ಲು. ಭಾಳ ಇನ್ನಷ್ಟು ಖುಷಿ ಆತವ್ರಿಗೆ.
ಸ್ನಾನ ಮಾಡ್ಕೋತಾರ. ಅಷ್ಟೊತ್ತು ನೋಡೋದು ಪೂಜೆಗೆ ರೆಡಿ ಮಾಡಿದ್ಲು, ಭಾಳ ಚಂದ ಪೂಜೆ ಮಾಡ್ಕೊಂಡ್ರು. ಪೂಜೆ ಮಾಡ್ಕೊಂಡು ಪ್ರಸಾದನ ಅವ್ರು ಏನಂತಾರೆ, ಬಿಸಿ ಬಿಸಿ ಪ್ರಸಾದನ ಉಂಡ್ರ ಮಹಾತ್ಮರು. ಆ ಪ್ರಸಾದ ಉಂಡ ತಕ್ಷಣ ತಾನು ಒಂದೆರಡು ಮಕ್ಕಳಿದ್ದು, ಆ ಎರಡು ಮಕ್ಕಳನ್ನ ಕರೆದು ಒಂದಿಷ್ಟು ದಕ್ಷಿಣೆ ಕೊಟ್ಟು, ಹೋಗಪ್ಪ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡು ಅಂತಂದ್ಲು. ಅವ ಮಕ್ಕಳು ಏನ್ ಮಾಡಿದ್ರು, ಕೊಟ್ಟು ನಮಸ್ಕಾರ ಮಾಡಿದ್ವು, ಸಣ್ಣ ಮಕ್ಕಳಿದ್ದು. ಆಮೇಲೆ ಮಹಾತ್ಮರು ಎದ್ದು ಹೋಗು ಮುಂದೆ ಅಂತಾರ, ಅಲ್ಲವ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಆದ್ರೂ ಇಷ್ಟೊಂದು ತಿಳುವಳಿಕೆ ಐತಿ, ಇಷ್ಟೊಂದು ಬುದ್ಧಿವಂತೆ ಇದೆಯಲ್ಲ ನೀನು, ಇಷ್ಟೊಂದು ಸಂಸ್ಕಾರ ಐತಲ್ಲ, ನಿನ್ನ ವಯಸ್ಸು ಎಷ್ಟು ಅಂದ್ರು ಅವ್ರ ಮಹಾತ್ಮರು. ನಿಂದು ವಯಸ್ಸು ಎಷ್ಟವ ಅಂದ್ರು. ಆಗ ಅಕ್ಕಿ ಅಂತಾಳಂತ ಹೆಣ್ಮಗಳ, ಮಹಾತ್ಮರ ನನಗೆ ವಯಸ್ಸ ಈಗ 10 ಅಂದ್ಲಕ್ಕಿ. ಏನು ವಯಸ್ಸ ಈಗ ನನಗೆ 10 ಅಂದ್ಲಕ್ಕಿ. ಗಾಬಾದ್ರಿ ಅವ್ರ ಮಹಾತ್ಮರ, 10? 2 ಮಕ್ಕಳದಾವು, ವಯಸ್ಸು ನೋಡಿದ್ರೆ 10 ಅಂತಾಳ. ಮತ್ತೆ ನಿನ್ನ ಗಂಡಗೆ ಎಷ್ಟವ ಅಂದ್ರ ಅವ್ರು. ನನ್ನ ಗಂಡಗ ಈಗ 5 ವಯಸ್ಸ್ರಿ ಅನ್ಲಕ್ಕಿ. ಇನ್ನಟ್ಟು ತಲೆ ಕೆಡಾಕತ್ತಿವ್ರದು ಮಹಾತ್ಮರ, ಗಾಬರಿನ ಆಗ್ಬಿಟ್ರ. ಮತ್ ನಿನ್ನ ಗಂಡಗ 5 ಅಂದ್ರ ನಿಮ್ಮ ಮಾವಗ ಯವ ಅಂದ್ರ ಅವ್ರ. ನಮ್ಮ ಮಾವಗ ಈಗ 3 ವಯಸ್ಸು ಅಂದ್ರ. ಗಾಬಾದ್ರ ನಿಮ್ಮ ಅತ್ತಿ ಅಂದ್ರ, ನಮ್ಮ ಅತ್ತಿ ಇನ್ನೂ ಹುಟ್ಟೇ ಇಲ್ರಿ ಅನ್ಲಕ್ಕಿ. ಆಗ ಮಹಾತ್ಮರ ಅಂತಾರ, ಯವ್ವ ನಾನೂ ಭಾಳ ಗ್ರಂಥ ಓದೀನಿ, ಭಾಳ ಶಾಸ್ತ್ರ ತಿಳ್ಕೊಂಡೀನಿ, ರಗಡ್ ಪುರಾಣ ಕೇಳೀನಿ, ಆದ್ರೆ ನೀ ಏನು ಹೇಳಿದೆಯಲ್ವ ಇದು ನನಗೆ ಅರ್ಥ ಆಗ್ಲಿಲ್ಲ, ಇದನ್ನ ಸ್ವಲ್ಪ ಅರ್ಥ ಆಗುವಂಗೆ ಹೇಳು ಅಂದ್ರು. ಆಗ ಹೆಣ್ಮಗಳು ಹೇಳ್ತಾಳ, ಏನಿಲ್ಲ ಮಹಾತ್ಮರ, ಇಷ್ಟು ದಿವಸ ನನಗೆಲ್ಲ ವಯಸ್ಸೇನೋ 30-35 ವಯಸ್ಸದಾವ್ ನನಗೆ, ಆದ್ರ ಇಷ್ಟು ದಿವಸವರೆಗೂ ಕೂಡ ನಾನು ಒಂದಿಷ್ಟು ಜಂಗಮರ ಸೇವೆ ಮಾಡಿದ್ದಿಲ್ಲ, ದೀಕ್ಷೆ ಅನ್ನೋದು ಪಡ್ಕೊಂಡಿದ್ದಿಲ್ಲ, ಸಂಸ್ಕಾರದ ಹಾದಿಯೊಳಗೆ ಬಂದಿದ್ದಿಲ್ಲ. ಸಂಸ್ಕಾರದ ಹಾದಿಯೊಳಗೆ ಬಂದು ಈಗ 10 ವರ್ಷ ಆಯ್ತು, ಅದಕ್ಕೆ ನನಗೆ 10 ವರ್ಷ ರೀ ಅಲ್ಲಕ್ಕೆ. ಇಷ್ಟು ದಿವಸ ಕಳೆದಿದ್ದಲ್ಲ ವ್ಯರ್ಥ. 25 ವರ್ಷ ಏನು ದೀಕ್ಷೆ ಪಡ್ಕೊಂಡು ನಾನು ಇಲ್ಲಿದ ಏನೈತಿ, ನಾ ಸಂಸಾರ ಹಾದಿಯೊಳಗೆ ಅದನ್ನ, ಸಂಸ್ಕಾರ ಹಾದಿಯೊಳಗೆ ಈಗ ನನಗೆ 10 ರೀ. ನನ್ನ ಗಂಡಗ 5 ಅನ್ನಿ, ನನ್ನ ಗಂಡ ಏನ್ ಮಾಡ್ಯಾನ ಈಗ 5 ವರ್ಷ ಆತ್ರಿ ಅವ ದೀಕ್ಷೆ ತಗೊಂಡ, ಅದಕ್ಕೆ ಅವಂಗ 5 ವರ್ಷ ರೀ. ನಮ್ಮನ್ನ ಇಬ್ಬರನ್ನ ನೋಡಿ ನಮ್ಮ ಮಾವಗೂ ಒಂದಿಷ್ಟು ಬುದ್ಧಿ ಬಂದು ಏನ್ ಮಾಡಿದ, ನಮ್ಮ ಮಾವ ದೀಕ್ಷೆ ತಗೊಂಡ್ ಈಗ 3 ವರ್ಷ ರೀ. ಮತ್ತ ನಮ್ಮ ಅತ್ತಿ ನಾ ದೀಕ್ಷೆ ತಗೊಂಡಿ, ನನ್ನ ಗಂಡ ದೀಕ್ಷೆ ತಗೊಂಡ, ನಮ್ಮ ಮಾವ ದೀಕ್ಷೆ ತಗೊಂಡ್, 3 ಮಂದಿ ನೋಡಿದ್ರು ಕೂಡ ನಮ್ಮ ಅತ್ತಿಗೇನು ಬುದ್ಧಿ ಬರ್ಲಿಲ್ರಿ, ಅದಕ್ಕೆ ಅದು ಇನ್ನೂ ಹುಟ್ಟೇ ಇಲ್ರಿ ಅನ್ಲಕ್ಕಿ. ನಮ್ಮ ಅತ್ತಿ ಇನ್ನೂ ಹುಟ್ಟೇ ಇಲ್ರಿ ಅನ್ಲಕ್ಕಿ. ಅಂದ್ರ ದೀಕ್ಷೆ ಪಡ್ಕೊಂಡು ಸಂಸ್ಕಾರದ ಹಾದಿಯೊಳಗೆ ಯಾವಾಗ ನಡಿತೀವಲ್ಲ, ಅಲ್ಲಿಂದ ಏನಾಗತ್ತಂತ, ನಮಗ ನಮ್ಮ ಆಯುಷ್ಯ ಪ್ರಾರಂಭ ಆಗತ್ತಂತ, ನಮ್ಮ ವಯಸ್ಸು ಪ್ರಾರಂಭ ಆಗತ್ತಂತ. ಕೇವಲ ದೊಡ್ಡವರಾಗಿವಿ ಅಂತಂದ್ರೆ ವಯಸ್ಸಲ್ಲ, ಮುದುಕರಾಗಿವಿ ಅಂತಂದ್ರೆ ವಯಸ್ಸಲ್ಲ, ಎಷ್ಟು ಅರಿವಿನಿಂದ ನಡ್ಕೊಂಡಿವಿ ಅಲ್ಲಿಯಿಂದ ನಮಗೆ ವಯಸ್ಸು. ಅದಕ್ಕೆ ಆ ಅರಿವು ಬೇಕಾಗಿತ್ತು ಅಂತಂದ್ರ ನಮಗೆ ಏನಾಗಬೇಕು, ನಮ್ಮ ಬಾಳ ಶಿವಮಯವಾಗಬೇಕು. ಶಿವಮಯ ಆಗಬೇಕಾಗಿತ್ತು ಅಂದ್ರೆ ದೀಕ್ಷೆಯನ್ನ ಪಡ್ಕೋಬೇಕು. ಆ ದೀಕ್ಷೆಯನ್ನ, ಅದಕ್ಕೆ ಹೇಳಿದ್ರು ಪುಟ್ಟಯ್ಯಜ್ಜರು, ಅಂತ ದೀಕ್ಷೆಯನ್ನ ದಯಪಾಲಿಸುವಂತಹ ಸದ್ಗುಣಗಳನ್ನೇ ನೀನು ನನಗೆ ಕರುಣಿಸ ಗುರುಕುಮಾರ ಪಂಚಾಕ್ಷರೇಶ್ವರ. ನನಗೊಂದಿಷ್ಟು ಅಂತ ಗುಣಗಳನ್ನ ಕರುಣಿಸಪ್ಪ, ಎಂತೆಂಥವ್ರ ಗುಣ ಬೇಡ ನನಗ, ಒಂದಿಷ್ಟು ಅಂತ ಗುಣಗಳನ್ನ ಕರುಣಿಸುವಂತ ಪುಟ್ಟಯ್ಯಜ್ಜನವರು ಗುರುಕುಮಾರ ಪಂಚಾಕ್ಷರ ಕೇಳ್ಕೊತಾರ. ಬಾಳು ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಿರಬೇಕು. ಬಾಳು ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಿರಬೇಕು. ಅಂತೆಯೇ ಬಾಳು ಶಿವಮಯವಾಗಬೇಕಾದರೆ ಅಂಗ ಲಿಂಗಗಳು ಒಂದಾಗಿರಬೇಕು. ಅದಕ್ಕೆ ಶಿವ ದೀಕ್ಷೆಯೇ ಬೇಕು, ಅದಕ್ಕೆ ಶಿವ ದೀಕ್ಷೆಯೇ ಬೇಕು. ಅದನ್ನು ಪಡೆದುಕೊಳ್ಳುವ ಸದ್ಭಕ್ತಿಯನ್ನೇ ದಯಪಾಲಿಸಯ್ಯ, ಅದನ್ನು ಪಡೆದುಕೊಳ್ಳುವ ಸದ್ಭಕ್ತಿಯನ್ನೇ ದಯಪಾಲಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ.